ಎಲ್ರಿಗೂ ನಮಸ್ಕಾರ. ಬ್ರಹ್ಮವಿದ್ ಗುರುಕುಲಕ್ಕೆ ನಿಮ್ಮನ್ನ ಬರಹೇಳ್ತಾ ನಾನು ಪ್ರದೀಪ್. ಇವತ್ತು ಒಂದು ಅನೌನ್ಸ್ಮೆಂಟ್. ಇದೇ ತಿಂಗಳು 23, 24ನೇ ತಾರೀಕು ಶನಿವಾರ ಮತ್ತು ಭಾನುವಾರ ಟೈಮಿಂಗ್ ಆಫ್ ಈವೆಂಟ್ ಇನ್ KP ಆಸ್ಟ್ರಾಲಜಿ ಅಂತ ಹೇಳಿ ಒಂದು ಕ್ಲಾಸನ್ನು ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರೋ ಅವರು ಜಾಯಿನ್ ಆಗ್ಬೋದು. ಸೊ ಈ ಟೈಮಿಂಗ್ ಆಫ್ ಈವೆಂಟ್ ಅಂದರೆ ಏನು, ಸೊ ಏನಕ್ಕೋಸ್ಕರ ಇದು ಇಂಪಾರ್ಟೆಂಟ್, KP ಆಸ್ಟ್ರಾಲಜಿಲೇ ಇದೊಂದು ಮುಖ್ಯವಾಗಿರುವಂಥ ಒಂದು ಸಬ್ಜೆಕ್ಟ್. ಇದು ಎಷ್ಟು ಇಂಪಾರ್ಟೆಂಟ್ ಅಂತಂದರೆ KS ಕೃಷ್ಣಮೂರ್ತಿ ಅವರು ತುಂಬಾ ಆ್ಯಕ್ಯುರೇಟಾಗಿ ಪ್ರೆಡಿಕ್ಷನ್ ಕೊಡ್ತಾ ಇದ್ರು ಅನ್ನೋದನ್ನು ತುಂಬ ಜನ ಕೇಳ್ಪಟ್ಟಿರ್ತೀರ. ಮತ್ತು ಎಕ್ಸಾಕ್ಟಾಗಿ ಇದೇ ದಿನ ನಿಮಗೆ ಈ ದಿನ ನಿಮಗೆ ಇದು ನಡೆಯುತ್ತೆ, ಈ ದಿನ ನಿಮ್ಗೆ ಇದಾಗತ್ತೆ ಅಂತ ಪ್ರಿಡಿಕ್ಷನ್ಸ್ನ ಕೊಟ್ಟಿರೋದನ್ನ ಕೇಳ್ಪಟ್ಟಿರ್ತೀರ, ರೈಟ್? ಸೊ ಅದು ಯಾವ ರೂಲ್ಸನ್ನು ಅಪ್ಲೈ ಮಾಡಿ ಮತ್ತು ಅದು ಯಾವ ಥಿಯರಿಯಲ್ಲಿ ಇದನ್ನು ಅಪ್ಲೈ ಮಾಡಿ ಅವರು ಪ್ರಿಡಿಕ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಅಂತಂದರೆ ಇದೇ ಕಾನ್ಸೆಪ್ಟನ್ನು ಯೂಸ್ ಮಾಡಿ ಅವರು ಕೊಟ್ಟಿರುವಂಥದ್ದು, ರೈಟ್? ಈವೆಂಟ್ ಪ್ರಿಡಿಕ್ಷನ್ ಅನ್ನೋದನ್ನು ಎರಡು ಥರ ಮಾಡ್ತೀವಿ. ಒಂದು ದಶಾಭುಕ್ತಿ ರಿಲೇಟೆಡ್ ಆಗಿರುವಂಥದ್ದು, ಇನ್ನೊಂದು ಸ್ಪೆಸಿಫಿಕ್ ಆಗಿ ಇಂಥದೇ ದಿನ ಅಥವಾ ಇಂಥದೇ ವಾರದಲ್ಲಿ ನಡೆಯುವಂಥ ಘಟನೆ ಇದು ಅಂತ ಹೇಳುವಂಥದ್ದು. ಸೊ KP ಆಸ್ಟ್ರಾಲಜಿಲಿ ಪ್ರಿಡಿಕ್ಷನನ್ನು ಕೊಡಬೇಕಂದಾಗ, ದಶಾಭುಕ್ತಿ ಮೇಲೆ ಕೊಡಬೇಕಂದಾಗ ಈ ವರ್ಷ ನಿಮಗೆ ಫೇವರಬಲ್ ಆಗಿದೆ ಈ ಟೈಮಿಂದ ಈ ಟೈಮ್ವರೆಗೂ. ಉದಾಹರಣೆಗೆ ಹೇಳಬೇಕು ಅಂತಂದರೆ ಇವತ್ತಿನ ದಿನವೇ ತೊಗೊಳ್ಳಿ. ಆ್ಯಕ್ಚುಲಾಗಿ ಇವತ್ತು 19ನೇ ತಾರೀಕು 12/2023 ಮುಂದಿನ ವರ್ಷ 19/12/2024 ಕೂಡ ನಿಮಗೆ ಮದುವೆಗೆ ಟೈಮ್ ಚೆನ್ನಾಗಿದೆ, ಮಗುಗೆ ಟೈಮ್ ಚೆನ್ನಾಗಿದೆ, ಪ್ರಮೋಷನ್ ರಿಲೇಟೆಡ್ಗೆ ಇದು ಚೆನ್ನಾಗಿದೆ ಈ ವರ್ಷ ಅಂತ ನಾವು ಪ್ರಿಡಿಕ್ಷನನ್ನು ಮಾಡ್ತೀವಿ. ಬಟ್ ಆದರೆ ಇಂಥ ದಿನವೇ ನಿಮಗೆ ಪ್ರಮೋಷನ್ ಆಗುತ್ತೆ, ಅಥವಾ ಇಂಥ ದಿನ ನಿಮಗೆ ಮದುವೆ ಆಗುತ್ತೆ, ಅಥವಾ ಇಂಥ ದಿನ ನಿಮಗೆ ಚೈಲ್ಡ್ ಬರ್ತ್ ಆಗುತ್ತೆ. ಸೊ ಇದರ ಕನ್ಸೀವ್ ಆದಮೇಲೆ ಅದನ್ನೆಲ್ಲ ತೊಗೊಳ್ತೀವಿ ನಾವು ರೂಲ್ಸ್ಗಳನ್ನು. ಪ್ರಾಪರ್ಟಿ ಇಂಥ ದಿನವೇ ಪರ್ಚೇಸ್ ಮಾಡ್ತೀರಾ. ಸೊ ಇದು ಹೇಗೆ ಹೇಳೋಕ್ಕೆ ಸಾಧ್ಯ ಆಗುತ್ತೆ ಅಂತಂದರೆ, ನಮ್ಮನ್ನು ಅವರು ಪ್ರಶ್ನೆ ಕೇಳುವಂಥ ಸಮಯದಲ್ಲಿ ಈ ರೂಲಿಂಗ್ ಪ್ಲ್ಯಾನೆಟನ್ನು ತೊಗೊಂಡು ಕೆಲವೊಂದು ಮ್ಯಾನ್ಯುಯಲ್ ಕ್ಯಾಲ್ಕುಲೇಷನ್, ಇವತ್ತಿನವರೆಗೂ ಅದು ಸಾಫ್ಟ್ವೇರ್ಗಳಲ್ಲಿ ಬಂದಿಲ್ಲ, ಓಕೆ? ಸೊ ಮುಂದಿನ ಅಪ್ಡೇಟ್ಸ್ಗಳಲ್ಲಿ ನಮ್ಮ ಆ್ಯಪಲ್ಲಿ ಅಪ್ಡೇಟ್ಸ್ ಬರುತ್ತೆ, ಬಟ್ ಅಲ್ಲಿವರೆಗೂ ಕೂಡ ಅದು ಮ್ಯಾನ್ಯುಯಲ್ ಆಗಿ ಮಾಡಬೇಕಾಗತ್ತೆ. ಬಟ್ ಆದರೆ ಎಕ್ಸಾಕ್ಟಾಗಿ ಡೇಟ್ ಸಮೇತ ನೀವು ಪ್ರಿಡಿಕ್ಷನನ್ನು ಹೇಳ್ಬೋದು. ಸೊ ಅದಕ್ಕೆ ನಿಮಗೆ ಬೇಕಾಗಿರೋದೇನು ಅಂತಂದರೆ ಈ ಟೈಮಿಂಗ್ ಆಫ್ ಈವೆಂಟ್ ಅನ್ನೋ ಒಂದು ಸಬ್ಜೆಕ್ಟು ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸಬ್ಜೆಕ್ಟ್ ಇದು. KP ಆಸ್ಟ್ರಾಲಜಿಲೇ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸಬ್ಜೆಕ್ಟ್ ಕ್ಲಾಸ್ ಇದು. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದಾರೋ ಅವರು ಜಾಯಿನ್ ಆಗ್ಬೋದು, ಓಕೆ? ಸೊ ತುಂಬ ಜನನ ನಾವು ತೊಗೊಳ್ಳೋದಿಲ್ಲ, ಲಿಮಿಟೆಡ್ ಮೆಂಬರ್ಸ್ ಮಾತ್ರನೇ. ಸೊ ಅತಿ ಶೀಘ್ರದಲ್ಲಿ ನಿಮ್ಮ ಸ್ಲಾಟನ್ನು ನೀವು ಬುಕ್ ಮಾಡ್ಕೊಳ್ಳಿ, ಓಕೆ? ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಥ್ಯಾಂಕ್ ಯು.